ಏನ್ ಸರ್, ಇನ್ನ ಬೆಳಿಗ್ಗೆನೇ ಆಗಿಲ್ವಾ ನಿಮ್ಗೆ? ಇವತ್ತು ಯಾರನ್ನ ಹೊಡಿಯಕ್ಕೆ ಹೋಗ್ತಾ ಇದೀಯಾ? ಸಿಕ್ದವ್ರನ್ನೆಲ್ಲ ಹೊಡಿಯೋದಕ್ಕೆ ನಾನೇನು ರೌಡಿ ಅಲ್ಲ. ರೌಡಿ ಅಲ್ದೆ ಇನ್ನೇ ನೀನು ಜನರನ್ನ ಹೆದರ್ಸ್ತೀಯಾ, ದುಡ್ಡು ಕಿತ್ಕೋತೀಯಾ? ಅದೆಲ್ಲ ರೌಡಿ ಕೆಲಸ ತಾನೇ. ನಾನು ಹೆದರ್ಸ್ತವ್ರು ಯಾರು ಅಮಾಯಕರಲ್ಲ. ಕೆಟ್ಟವ್ರಿಗೆ ಶಿಕ್ಷೆ ಕೊಟ್ಟು ಒಳ್ಳೆಯವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ. ನೀನು ನಂಬಿರೋ ವ್ಯವಸ್ಥೆ ಮಾಡದೇ ಇರೋದನ್ನ ನಾನು ಮಾಡ್ತಾ ಇದ್ದೀನಿ. ಅದೇ ಕೆಲಸನ ನೀನು ಕಾಕಿ ಬಟ್ಟೆ ಹಾಕೊಂಡು ಮಾಡಿದ್ರೆ ಯಾರು ಏನು ಕೇಳಲ್ಲ. ಈಗ ಮಾಡಿದ್ರೆ ರೌಡಿ ಅಂತಾನೆ ಹೇಳೋದು. ಏನ್ ರೌಡಿ ಅನ್ಕೊಂಡು ಬೆಳಿಗ್ಗೆನೆ ಸುಮ್ಮನೆ ತಲೆ ತಿಂತಾ ಇದೆಯಾ? ಚೆನ್ನಾಗಿ ಓದ್ಕೊಂಡಿದ್ಯಾ, ಪೊಲೀಸ್ ಆಫೀಸರ್ ಆಗಿ ಮನೆಗೆ ಬರ್ತೀಯಾ ಅಂದ್ಕೊಂಡ್ರೆ ಟ್ರೈನಿಂಗ್ ಮಧ್ಯದಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಇವಾಗ ಈ ತರ ಕೆಲಸ ಮಾಡ್ಕೊಂಡು ತಿರುಗ್ತಾ ಇದೀಯಾ. ನನಗೆ ಬೇಜಾರಾಗೋದಿಲ್ವಾ? ಸುಮ್ನೆ ವಾಪಸ್ ಬಂದ್ಬಿಟ್ನಾ? ನಿನಗೆ ಗೊತ್ತಿಲ್ವಾ ಯಾಕೆ ಅಂತ? ಒಂದು ಹುಳ ನೋಡ್ದಂಗ್ ನೋಡ್ತಾ ಇದ್ದ ಆ ಟ್ರೈನಿಂಗ್ ಆಫೀಸರ್. ಕೇವಲ ನನ್ನ ಜಾತಿ ನೋಡಿ ನಮ್ಮಂತವ್ರು ಹೆಂಗಿರಕ್ಕಾಗತ್ತೆ ಆ ಜಾಗದಲ್ಲಿ? ಎದುರಿಸಿ ನಿಲ್ಬೇಕು. ಫೇಸ್ ಮಾಡಿ ನಿಂತಾಗ್ಲೇ ದೊಡ್ಡ ಮನುಷ್ಯ ಆಗೋದು. ಸಾಕು ನಿಲ್ಸು ನಿನ್ ಲೆಕ್ಚರ್ ಕೊಡೋದ್ನ. ನೀನು ಹೇಳ್ದಂಗೆ ನೀತಿಯಿಂದ ಬದುಕಿದ್ರೆ ಯಾವನು ಉಳಿಯಕ್ಕಾಗಲ್ಲ. ನೀನಿದೀಯಾ, ಏನಾಯ್ತು? ನೆಮ್ಮದಿಯಾಗಿ ಬದುಕಕ್ ಬಿಟ್ರಾ? ನಿನ್ ತಮ್ಮನ್ ಸಾಯಿಸಿದ್ರು, ನಿನ್ ಮಗಳನ್ನು ಸಾಯಿಸಿದ್ರು. ಸುಮ್ಮನೆ ನೋಡೋದ್ ಬಿಟ್ಟು ಬೇರೆ ಏನ್ ಮಾಡ್ದೆ? ಏನೂ ಇಲ್ಲ. ಯಾಕೆ ಅಂದ್ರೆ ನೀನು ಹೇಳೋ ಕಾನೂನು ನಮ್ಮಂತವ್ರ ಮೇಲೆ ಮಾತ್ರ ಕೆಲಸ ಮಾಡುತ್ತೆ. ನಮ್ಮನ್ ತುಳಿಯೋರ್ಗೆ ಅದು ಗುಲಾಮ್ನಾಗಿರುತ್ತೆ. ಎಷ್ಟು ವರ್ಷ ಆದ್ರೂ ನಿನ್ ತಲೆಗತ್ತಲ್ಲ ಬಿಡು ಇದು.